ರಾಕೇಶ್. ಹಾಯ್ ನೇತ್ರ. ಹಾಯ್ ನವ್ಯ. ಯಾಕೆ ಏನಾಯ್ತು, ಹುಷಾರಿಲ್ವಾ? ಯಾಕೆ ಇಷ್ಟು ದಿನ ಆಫೀಸಿಗೆ ಬರಲಿಲ್ಲ? ಹಾಗೇನಿಲ್ಲ ನವ್ಯ, ಸಂಧಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಳು ಹುಷಾರು ಮಾಡಿ ಅವಳು ಸೆಟ್ಲ್ ಆಗೋಷ್ಟರಲ್ಲಿ ನಾನೇ ಹುಷಾರು ತಪ್ಪಿಟ್ಟೆ. ಸೊ ಹಂಗಾಗಿ ಬರೋಕ್ಕಾಗಲಿಲ್ಲ. ಇವತ್ತಿಂದ ಬರ್ತಾ ಇದ್ದೀನಿ. ಏನು ರಾಕೇಶ್, ಹಿಂಗೆ ನಿಂತ್ಕೊಬಿಟ್ಟಿದ್ಯಾ? ಏನು ಸಮಾಚಾರ? ಹೇಳ್ಬೇಕು ನವ್ಯ, ಏನು ಸಮಾಚಾರ? ಏನಿಲ್ಲ ಕಣೋ. ರಾಕೇಶ್, ಏನು ಗೊತ್ತಾ, ಒಂದು ವಿಷಯ ಹೇಳಬೇಕಿತ್ತು ನಿನ್ನ ಹತ್ರ. ನಮ್ಮ ಬಾಸ್ ಏನೋ ಮದುವೆ ಅಂತ ಕಣ. ಹೌದಾ? ಏನು ಹೇಳ್ತಿದ್ದೆ ನವ್ಯ? ಬಾಸ್ ಮದುವೆನಾ? ಈ ವಯಸ್ಸಲ್ಲ? ಎಷ್ಟಾಗಿದೆ ಅವ್ರಿಗೆ? ಒಂದು 50 ಮೇಲಾಗಿರ್ಬೋದಲ್ವಾ? ಏನೆಲ್ಲರೂ ನನ್ನ ಬಿಟ್ಟು ಏನೋ ಡಿಸ್ಕಸ್ ಮಾಡ್ತಿದ್ದೀರಾ? ಏ ಭವ್ಯ, ನಿನ್ನ ಬಿಟ್ಟು ಏನೇ ಮಾತಾಡೋಕ್ಕಾಗುತ್ತೆ ಈ ಆಫೀಸಲ್ಲಿ? ಅದು ಬಾಬಾ. ಅದೇ ನಾನು ಅಂದ್ಕೊಂಡೆ. ಹೇಗಿದ್ದೇನೈತ್ರ? ಇಷ್ಟು ದಿನ ಆಫೀಸ್ಗೆ ಬಂದಿರಲಿಲ್ಲ. ಪಾಪು ಹುಷಾರಾಗಿದ್ದಾಳಾ? ಭವ್ಯ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಈಗ. ಏನು ವಿಷಯ? ಏನು ಮಾತಾಡ್ತಿದ್ರಿ ಎಲ್ಲರೂ? ಇನ್ನೇನಿರುತ್ತೇನೆ, ಅದೇ ಕಣೆ, ನಮ್ಮ ಬಾಸ್ ಮದುವೆ ಅಂತಲ್ಲ ನೆಕ್ಸ್ಟ್ ವೀಕು. ಹೇಳ್ತಿದ್ರಲ್ವಾ, ಅದನ್ನೇ ಮಾತಾಡ್ತಾ ಇದ್ವಿ. ಹೌದೌದು, ಬಾಸ್ ಮದುವೆ ಅಂತೆ. ಅಯ್ಯೋ ದೇವ್ರೆ, ಅಲ್ಲ ಹಿಂಗೆ ಈ ವಯಸ್ಸಲ್ಲಿ ಮದುವೆ ಬೇಕಿತ್ತಾ? ಇಷ್ಟು ವರ್ಷ ಸುಮ್ಮನೆ ಇದ್ರಲ್ವಾ? ಮದುವೆ ಆಗಿ ಡಿವೋರ್ಸ್ ಆಗಿ ಆಲ್ರೆಡಿ ಸುಮಾರು ವರ್ಷ ಆಯ್ತಲ್ವಾ? ಹಾಗಾದಾಗಿದ್ರೆ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲೇ ಆಗ್ಬೇಕು ತಾನೆ. ಈಗ ಅದು ಮುದ್ಕ ಆದ್ಮೇಲೆ ಏನು ಮದುವೆ ಆಗ್ತಾನೆ ಭಯ್ಯ? ಅಯ್ಯೋ ಭವ್ಯ, ಸುಮ್ಮನಿರಿ. ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಬಾಸ್ ಏನಾದರೂ ಕೇಳಿಸ್ಕೊಂಬಿಟ್ರೆ ಅಷ್ಟೇ ನಮ್ಮ ಕತೆ. ಆಗಲಿ ಬಿಡಿ, ಅವರಿಷ್ಟ, ನಮಗೇನು. ಅದು ಸರಿನೇ ಅನ್ನು. ನೀನು ಈಗ ಮದುವೆ ಆಗಿದೆಯಲ್ಲ, ಅದಕ್ಕೆ ಸಪೋರ್ಟು ಅಲ್ವಾ? ಅಯ್ಯೋ ಸುಮ್ಮನಿರೇ ಭವ್ಯ. ರಾಕೇಶ್ ಈಗ ಮದುವೆ ಆಗೋದಕ್ಕೂ ಆ ವಯಸ್ಸಾದ್ಮೇಲೆ ಮದುವೆ ಆಗೋದಕ್ಕೂ ಡಿಫ್ರೆನ್ಸ್ ಇಲ್ವೇನೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ಅದೇ ಅಪ್ಪ, ಹೋಗಿ ಬಂದು ನನ್ನ ಬುಡಕ್ಕೆ ಬರ್ತಾರಲ್ಲಪ್ಪ ಈ ಭವ್ಯ ಮೇಡಮು. ಸುಮ್ಮನೆ ರೇಗಿಸ್ತೆ ಕಣೋ, ತಲೆ ಕೆಡ್ಸ್ಕೊಬೇಡಿ. ಅಲ್ಲ, ಆ ಸುರಸುಂದರನ್ ಮದುವೆ ಆಗ್ತಿರೋ ಹುಡುಗಿ ಯಾರಂತೆ? ನಮಗೇನೆ ಗೊತ್ತು, ಅವ್ರೇನು ಕರ್ಕೊಂಡು ಬಂದು ಇಂಟ್ರಡ್ಯೂಸ್ ಮಾಡಿದಾರ ನಮಗೆ. ಯಾರೋ ಏನೋ, ನಾವು ಮದುವೆಗೆ ಹೋದಾಗ ಗೊತ್ತಾಗುತ್ತೆ ಅಷ್ಟೇ. ಅದು ಸರಿನೇ, ಮದುವೆಗೆ ಬೇರೆ ಹೋಗಬೇಕು. ಎಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಣೆ, ದೊಡ್ಡವ್ರ ಮದುವೆ ಅಲ್ವಾ? ಹೌದು, ರೆಡಿಯಾಗಪ್ಪ ನೀವೆಲ್ಲ. ಸರಿ, ಕೆಲಸ ಮಾಡೋಣ ಬನ್ನಿ. ಅಲ್ಲ, ಎಲ್ಲರೂ ಬರಲೇಬೇಕು ಅಂತ ಹೇಳಿದಾರ ಬಾಸು? ಏನು ಕತೆ? ಅದೇ ಕಣೆ, ಈಗ ಮೊನ್ನೆ ಹೇಳಿದ್ರು, ಅದಾದ್ಮೇಲೆ ಏನು ಹೇಳೇ ಇಲ್ಲ. ಏನಪ್ಪ ನಮಗೂ ಗೊತ್ತಿಲ್ಲ ಸರಿಯಾಗಿ. ಇನ್ವಿಟೇಷನ್ ಕಾರ್ಡ್ ಕೊಡ್ತಾರಲ್ವಾ, ಕೊಟ್ಮೇಲೆ ನೋಡೋಣ ಬಿಡು. ಅದು ಸರಿನೇ. ಏನು ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಆರಾಮಾಗೆ? ಕೆಲಸ ಏನೂ ಇಲ್ವಾ? ಅಯ್ಯೋ ಸರ್, ಸಾರಿ ಸರ್, ಸುಮ್ಮನೆ ಮಾತಾಡ್ತಿದ್ವಿ ಸರ್, ಇನ್ನೇನು ಇಲ್ಲ. ಹೋಗ್ತೀವಿ ಸರ್, ಮಾಡ್ತೀವಿ ಕೆಲಸ. ಇರಲಿ, ಆಫೀಸ್ ಅಂದಮೇಲೆ ಇದೆಲ್ಲ ಇರಬೇಕು. ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಏನು ಸರ್ ಸಮಾಚಾರ? ನಿಮ್ಮ ಮದುವೆ ವಿಷಯನಾ? ಹಾಂ ಹೌದು ಭವ್ಯ, ಅದ್ರ ಬಗ್ಗೆನೇ ಮಾತಾಡೋಕೆ ಬಂದೆ. ನೀವೆಲ್ಲರೂ ಇಲ್ಲೇ ಒಟ್ಟಿಗೆ ಸಿಕ್ಕಿದ್ದು ನಂಗೆ ಒಳ್ಳೇದಾಯಿತು. ನನ್ನ ಮದುವೆ ನೆಕ್ಸ್ಟ್ ವೀಕ್ ಅಂತ ನಿಮಗೆಲ್ಲ ಹೇಳಿದ್ನಲ್ಲ, ಆದರೆ ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟ್ ಮಂತ್ ಆಗಿದೆ ಇವಾಗ. ಹೌದಾ? ಏನಾಯಿತು ಸರ್, ಯಾಕೆ? ನಾವೆಲ್ಲ ನಿಮ್ಮ ಮದುವೆ ವಿಷಯನೇ ಮಾತಾಡ್ತಿದ್ವಿ ಸರ್. ನೆಕ್ಸ್ಟ್ ವೀಕ್ ಬಾಸ್ ಮದುವೆ ಇದೆಯಲ್ಲ, ಎಲ್ಲರೂ ಹೋಗಬೇಕು ಅದು ಇದು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನೀವು ಅಷ್ಟರಲ್ಲಿ ಬಂದ್ರಿ ಸರ್. ಹೌದಾ, ಒಳ್ಳೇದಾಯಿತು. ಏನಕ್ಕೆ ಅಂದರೆ ನನಗೆ ಡೆಲ್ಲಿ ಸ್ವಲ್ಪ ಕೆಲಸ ಇದೆ. ನಮ್ದು ಅಲ್ಲೊಂದು ಬ್ರಾಂಚ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಕೆಲಸ ಇದೆ. ನಾನು ಹೋಗಲೇಬೇಕು, ಎಮರ್ಜೆನ್ಸಿ ಬಂದುಬಿಟ್ಟಿದೆ. ಸೊ ಹಂಗಾಗಿ ನಾನು ಅಲ್ಲಿ ಹೋಗಲೇಬೇಕು 1 ಮಂತು. ನಾನು ಅಲ್ಲಿ 1 ಮಂತ್ ಹೋದರೆ ಇಲ್ಲಿ ನೆಕ್ಸ್ಟ್ ವೀಕ್ ನನ್ನ ಮದುವೆ ಆಗಕ್ಕೆ ಹೇಗೆ ಸಾಧ್ಯ? ನಾನು ನಾಡಿದ್ದೇ ಹೊರಡಬೇಕು. ಹಾಗಾಗಿ ಮದುವೆನ 1 ಮಂತ್ ಪೋಸ್ಟ್ಪೋನ್ ಮಾಡಿದ್ದೀನಿ. ಇನ್ನೇನಿದ್ರು ಡೆಲ್ಲಿಯಿಂದ ಬಂದಮೇಲೆ ಮದುವೆ. ಓ ಹೌದಾ ಸರ್? ಓಕೆ ಸರ್. ನಿಮ್ಮ ಕೆಲಸ ಅಲ್ವಾ ಇಂಪಾರ್ಟೆಂಟ್. ಈಗ ಸರಿಯಾಗಿ ಮುಗಿಸ್ಕೊಂಡು ಬಂದಮೇಲೆ ಆಗಿ ಸರ್. ಸುಮ್ಮನೆ ಯಾಕೆ ಅದರ ಯೋಚನೆಯಲ್ಲಿ ಮದುವೆ ಆದರೆ ಅದು ನೆಮ್ಮದಿನೇ ಇರಲ್ಲ. ಹೌದು ನೇತ್ರ, ನೀನು ಹೇಳೋದು ಸರಿನೇ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಸುಮ್ಮನೆ ಯಾಕೆ ರಿಸ್ಕು, ಆರಾಮಾಗಿ ಎಲ್ಲ ವರ್ಕು ಮುಗಿಸ್ಕೊಂಡು ಬಂದು ಮದುವೆ ಮಾಡ್ಕೊಂಡ್ರೆ ಆಮೇಲೆ ಹನಿಮೂನು ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಮುದ್ಕನ್ಗೆ ಹನಿಮೂನ್ ಬೇರೆ ಕೇಳು. ಆಯಿತು ಸರ್, ಹಾಗೆ ಮಾಡಿ. ಅಂದರೆ ನೀವು 1 ಮಂತ್ ಇರಲ್ವಾ ಸರ್? ಬಟ್ ಇಲ್ಲಿ ವರ್ಕೆಲ್ಲ ನೋಡ್ಕೊಳ್ಳೋರು ಯಾರಾದರೂ ಬೇಕಲ್ವಾ ಸರ್? ಹೌದೌದು, ಇಲ್ಲಿ ಹಾಗೆ ಬಿಟ್ಟು ಹೋಗೋಕ್ಕಾಗುತ್ತಾ? ನಮಗಿದೆ ಮೇನ್ ಬ್ರಾಂಚು, ತುಂಬ ಕಷ್ಟ ಆಗುತ್ತೆ. ಆಮೇಲೆ ನನಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ, ಚೆನ್ನಾಗಿ ನೋಡಿಕೊಂಡು ಆಫೀಸ್ ನಡೆಸ್ಕೊಂಡು ಹೋಗ್ತೀರಾ ಅಂತ. ಬಟ್ ಬಾಸ್ ಅಂತ ಯಾರಾದರೂ ಒಬ್ಬರು ಬೇಕೇ ಬೇಕು ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಮದುವೆ ಆಗ್ತೀನಲ್ಲ ಹುಡುಗಿ, ಅವರೇ ಇರ್ತಾರೆ, ಅವರೇ ನೋಡ್ಕೋತಾರೆ 1 ಮಂತು. ಏನು ಸರ್, ಪಾಪ ಅವ್ರಿಗೆ ಮದುವೆಗೆ ಮುಂಚೆನೇ ಕೆಲಸ ಕೊಡ್ತಾ ಇದ್ದೀರಾ? ಏನು ಮಾಡೋಕ್ಕಾಗುತ್ತೆ ನವ್ಯ? ಪಾಪ ಯಾರಾದರೂ ಬೇಕೇ ಬೇಕಲ್ವಾ ಇಲ್ಲಿ ನೋಡ್ಕೊಳ್ಳೋಕ್ಕೆ. ಅವಳೇ ನೋಡ್ಕೋತೀನಿ ಅಂತ ಹೇಳಿದ್ಲು. ನಾನು ಯೋಚನೆ ಮಾಡ್ತಿದ್ದೆ, ನಾನು 1 ಮಂತ್ ಡೆಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ಕೋತಾರೆ ಅಂತ. ಆಮೇಲೆ ಅವಳೇ ಹೇಳಿದ್ಲು, ನಾನೇ ನೋಡ್ಕೋತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ, ಹೋಗ್ಬಿಟ್ಟು ಬನ್ನಿ ಅಂತ. ಒಳ್ಳೇದಾಯ್ತಲ್ಲ. ಹಾಗಾಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನೋಡ್ಬಿಟ್ಟು ಸ್ವಲ್ಪ ಕ್ಲಿಯರ್ ಮಾಡ್ಬಿಟ್ಟು ಬರ್ತೀನಿ. ಅವಳು ಇದೆಲ್ಲ ನೋಡ್ಕೋತಾಳೆ. ನೀವೆಲ್ಲ ಇರ್ತಿರಲ್ಲ, ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ. ಅವಳಿಗೂ ಅಷ್ಟೊಂದು ಏನು ಗೊತ್ತಾಗಲ್ಲ, ಬಟ್ ನೀವಿದ್ದೀರಾ ಅನ್ನೋದೇ ನಾನು ಕಾನ್ಫಿಡೆಂಟ್, ನೀವೆಲ್ಲ ನೋಡ್ಕೊಳ್ತೀರಾ ಅಂತ. ಖಂಡಿತ ಸರ್, ಖಂಡಿತ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ. ಹೌದೌದು, ನನಗೆ ಗೊತ್ತು ನೀವೆಲ್ಲ ನೋಡ್ಕೋತೀರಾ ಅಂತ. ಅದಕ್ಕೆ ಹೇಳೋಣ ಅಂತ ಬಂದೆ. ನಾಳೆಯಿಂದಲೇ ನಾನು ಬರೋಕ್ಕಾಗಲ್ಲ. ನಾಳೆ ನಾನು ನಮ್ಮ ವೈಫ್ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ನಿಮಗೆಲ್ಲ ಪರಿಚಯ ಮಾಡಿಕೊಟ್ಬಿಟ್ಟು ಆಫೀಸ್ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಬಿಟ್ಟು ಹೊರಟೋಗ್ತೀನಿ. ಇನ್ನು ನಾಳಿದ್ದೆ ನಾನು ಫ್ಲೈಟ್ ಇರೋದು. ನಾನು ಡೆಲ್ಲಿಗೆ ಹೋಗಿ ಇನ್ನೊಂದು ಮಂತ್ ಆಗುತ್ತೆ ನಾನು ಬರೋದು. ಹುಷಾರು ಆಫೀಸ್ ಕಡೆ ಎಲ್ಲ, ಆಯಿತಾ? ಓಕೆ ಸರ್, ನಾಳೆ ಮೇಡಮ್ನ ಕರ್ಕೊಂಡು ಬಂದುಬಿಡಿ ಸರ್. ನೀವೆಲ್ಲ ಹೇಳ್ಕೊಟ್ಬಿಟ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಏನು ತೊಂದರೆ ಆಗಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ.
ಓಕೆ ರಾಕೇಶ್, ನಾನು ಹಾಗೆ ಮಾಡ್ತೀನಿ. ನಾಳೆ ಕರ್ಕೊಂಡು ಬರ್ತೀನಿ. ನೀವು ಪೆಂಡಿಂಗ್ ವರ್ಕೆಲ್ಲ ಏನೇನಿದೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಬಿಡಿ. ಸುಮ್ಮನೆ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆ ಸರಿ, ಬರಲಾ ನಾನು? ಹಾಂ ಸರ್, ಆಯಿತು, ಥ್ಯಾಂಕ್ ಯು ಸರ್. ಓಕೆ ಯು ಗೈಸ್ ಕ್ಯಾರಿ ಆನ್. ಓಕೆ ಬಾಯ್. ಅಲ್ವೇ ಈ ಬೈ ಹನಿಮೂನ್ ಬೇರೆ ಕೇಳು. ವಯಸ್ಸಾಗಿ ತಲೆ ಎಲ್ಲ ಬೆಳ್ಳಗಾಗಿದೆ. ಈಗೇನು ಮದುವೆ, ಏನು ಹನಿಮೂನೋ ಏನೋ. ಅಲ್ಲ, ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಅವ್ರು ಮದುವೆ ಆಗ್ತಿರೋ ಹುಡುಗಿ ನಮ್ಮ ಏಜ್ ಅಂತೆ, ಚಿಕ್ಕ ಏಜು. ಹೌದಾ? ಹೌದಾ? ಅಲ್ಲ, ಅವಳಿಗೇನೆ ಆಗಿರೋದು. ಅವಳ್ಯಾಕೆ ಈ ವೈನ್ ಮದುವೆ ಆಗ್ತಿದ್ದಾಳೆ, ಈ ಮುದುಕನ್ನ? ಹಾಂ, ದುಡ್ಡು ಬೇಕಾದಷ್ಟು ದುಡ್ಡಿದೆ, ಆಸ್ತಿ ಇದೆ. ಡೆಲ್ಲಿಲಿ ಒಂದು ಬ್ರಾಂಚ್ ಇದೆ, ಬ್ಯಾಂಗ್ಳೂರಲ್ಲಿ ಎಷ್ಟು ದೊಡ್ಡ ಆಫೀಸ್ ಇದೆ. ಇನ್ನೇನು ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇರುವಾಗ ಬಿಟ್ಬಿಡ್ತಾರಾ? ಅದು ಸರಿನೇ ಅನ್ನು. ಏನೋ ಆಗಲಿ ಬಾ, ನಾಳೆಯಿಂದ ಹೊಸ ಬಾಸ್ ನಮಗೆ. ಹೆಂಗಿರ್ತಾರೋ ಏನೋ, ಮದುವೆಗೆ ಮುಂಚೆನೇ ಅವ್ರ ಬಂಡವಾಳ ಏನು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಒಟ್ಟಿನಲ್ಲಿ. ನೇತ್ರ, ಏನಾಯಿತು? ತಲೆಗಿಲ್ಲ ಏನಾದರೂ ಸುತ್ತುತ್ತಿದ್ದೇನೆ? ತುಂಬ ಹೊತ್ತು ನಿಂತ್ಕೊಂಡು ಮಾತಾಡ್ತಿಲ್ಲ ಅದಕ್ಕೆ ಅಂತ. ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡು. ಇಲ್ಲ ಕಣೆ, ಪ್ರೆಗ್ನೆಂಟ್ ಅಲ್ವಾ, ಸ್ವಲ್ಪ ಹಾಗೆ ತಲೆ ಸುತ್ತು ವಾಂತಿ ಅದೆಲ್ಲ ಇದ್ದೇ ಇರುತ್ತೆ. ಪರವಾಗಿಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಹೋಗು, ನಿನ್ನ ಕೆಲಸ ಅದೇನು ನೋಡು. ಸರಿ ಕಣೆ, ಆಯಿತು. ರಾಕೇಶ್ ಇಲ್ಲೇ ಇರ್ತಾನಲ್ಲ, ಏನಾದರೂ ಇದ್ದರೆ ಹೇಳು. ತುಂಬ ವರ್ಕೆಲ್ಲ ಮಾಡೋಕ್ಕೆ ಹೋಗ್ಬೇಡ, ನಿಂಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊ. ಮಿಕ್ಕಿದೆ ನೋಡ್ಕೊಳ್ಳೋಣ ಆಮೇಲೆ, ಆಯಿತಾ? ಆಯಿತು ನವ್ಯ, ಏನಿಲ್ಲ ಬಿಡು. ಸರಿ ಕಣೆ, ಆಯಿತು. ಸಂಧ್ಯಾ ಊಟ ಮಾಡಿದ್ಲೋ ಇಲ್ವೋ ಏನೋ ಗೊತ್ತಿಲ್ವಲ್ಲ. ಬೆಳಗ್ಗೆನೆ ನೀನೇ ಊಟ ಮಾಡಿಸು ಅಂತ ಹಠ ಮಾಡ್ತಾಯಿದ್ಲು. ಇತ್ತೀಚೆಗೆ ತುಂಬ ಹಠ ಮಾಡ್ತಿದ್ದಾಳೆ. ಯಾಕೆ ಹಂಗೆ ಆಡ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ. ಅತ್ತೆ ಊಟ ಮಾಡಿಸಿದ್ರೋ ಏನೋ, ಅವಳು ಊಟ ಮಾಡಿದ್ಲೋ ಗೊತ್ತಾಗ್ತಿಲ್ವಲ್ಲ. ಅತ್ತೆಗೊಂದು ಫೋನ್ ಮಾಡಿ ಕೇಳಲ್ಲ. ನಾನು ಕೇಳಿದ್ರೆ ಅತ್ತೆ ನನಗೆ ಬೈತಾರೆ, ನೀನು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಿದ್ಯಾ ಅಂತ. ಊಟ ಮಾಡಿರ್ತಾಳೆ. ಸರಿ, ವರ್ಕ್ ಅದೇನು ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.